ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ನೋಟ್ ಬ್ಯಾನ್ ನಂತರ ಅತ್ಯಧಿಕ ಹಣ ಜಮಾವಣೆ ಆಗಿದ ಹಿನ್ನೆಲೆಯಲ್ಲಿ ಮಂಗಳೂರಿನ ಡಿಸಿಸಿ ಬ್ಯಾಂಕ್ ಮೇಲೆ ಈಗ ದಾಳಿಯನ್ನ ಮಾಡಲಾಗಿದೆ. ಐಟಿ ಅಧಿಕಾರಿಗಳು ದಾಳಿ ಮಾಡಿ ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನೋಟ್ ಬ್ಯಾನ್ ನಂತರ ಅತ್ಯಧಿಕ ಹಣ ಜಮಾವಣೆಯ ಹಿನ್ನೆಲೆಯಲ್ಲಿ ಮಂಗಳೂರಿನ ಡಿಸಿಸಿ ಬ್ಯಾಂಕ್ ಪ್ರಧಾನ ಕಚೇರಿಗೆ ಐಟಿ ಅಧಿಕಾರಿಗಳು ಅಲ್ಲಿ ದಾಳಿ ಮಾಡಿದ್ದಾರೆ. 6 ಜನ ಅಧಿಕಾರಿಗಳ ತಂಡದಿಂದ ಬ್ಯಾಂಕ್ ಮೇಲೆ ರೇಡ್ ಆಗಿದೆ. ಬ್ಯಾಂಕ್ ಮೇಲೆ ರೇಡ್ ಆಗಿ ಈಗ ದಾಖಲೆಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಮಂಗಳೂರಿನ ಕೊಡಿಯಾಲ ಬೈಲ್ನಲ್ಲಿರುವಂತಹ ಸಹಕಾರಿ ಬ್ಯಾಂಕ್ ಇದು. ಐಟಿ ಅಧಿಕಾರಿಗಳಿಂದ ಬ್ಯಾಂಕ್ ವ್ಯವಹಾರದ ದಾಖಲೆಗಳ ಪರಿಶೀಲನೆ ಈಗ ಆಗ್ತಾ ಇದೆ. ಐಟಿ ದಾಳಿ ಹಿನ್ನೆಲೆಯಲ್ಲಿ 2 ಗಂಟೆಗಳಿಂದ ಬ್ಯಾಂಕ್ ವ್ಯವಹಾರ ಕೂಡ ಸ್ಥಗಿತಗೊಂಡಿದೆ. ರಾಜ್ಯದಲ್ಲಿ ಹಲವೆಡೆ ಡಿಸಿಸಿ ಬ್ಯಾಂಕ್ ಮೇಲೆ ಐಟಿ ರೇಡ್ ನಡೀತಾನೆ ಇದೆ. ನಿನ್ನೆ ಕೋಲಾರದಲ್ಲಿ ರೇಡ್ ಆಗಿತ್ತು, ಇವತ್ತು ಮಂಗಳೂರಿನಲ್ಲಿ ರೇಡ್ ಆಗಿದೆ. ಮಂಗಳೂರಿನಲ್ಲಿ ಹೆಚ್ಚಿನ ಹಣ ಇಲ್ಲಿ ಜಮೆ ಆಗಿತ್ತು ಅನ್ನುವಂತ ಕಾರಣಕ್ಕೆ ರೇಡ್ ಮಾಡಲಾಗಿದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ನಿನ್ನೆ ಕೋಲಾರ ಆಯ್ತು, ಈಗ ಮಂಗಳೂರಿನಲ್ಲಿ ಡಿಸಿಸಿ ಬ್ಯಾಂಕ್ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಅಂದ್ರೆ ಎಷ್ಟು ಹಣ ಅಲ್ಲಿ ಜಮಾವಣೆ ಆಗಿತ್ತು, ಈಗೇನಾದ್ರೂ ದಾಖಲೆಗಳು ಸಿಕ್ಕಿದೆಯಂತ, ಅಕ್ರಮವಾಗಿ ಏನಾದ್ರೂ ಜಮಾವಣೆ ಆಗಿರುವಂತ ಸಾಧ್ಯತೆ ಇದೆಯಂತ, ಏನಿದೆ ಮಾಹಿತಿ ಅಂತ? ಮಹೇಶ್, ಇವತ್ತು ಸುಮಾರು 11:15ಗೆ ಈ ದಾಳಿಯನ್ನ ಆರಂಭಿಸಿದ್ದಾರೆ. ಸುಮಾರು ಈವರೆಗೂ ದಾಳಿಯನ್ನ ಮುಂದುವರಿಸಿದರೆ ಅಲ್ಲಿರುವಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ರೆ. ಮಂಗಳೂರಿನ ಕೊಡಿಯಾಲ್ ಬೈಲ್ನಲ್ಲಿ ಈ ಒಂದು HDCC ಬ್ಯಾಂಕ್ ಇದ್ದು ಕೇಂದ್ರ ಕಚೇರಿ ಇರುವಂತದ್ದು. ಇಲ್ಲಿ ದಾಳಿಯನ್ನ ನಡೆಸಿ ಪರಿಶೀಲನೆಗಳನ್ನ ಮಾಡ್ತಾ ಇದ್ದಾರೆ. ಕಳೆದ ನೋಟ್ ಬ್ಯಾನ್ ಆದ ಮಾರನೇ ದಿನ ಅಂದ್ರೆ ನವೆಂಬರ್ 9ರಿಂದ 14ರ ನಡುವೆ ಈ ಒಂದು ಬ್ಯಾಂಕಿನ ಸುಮಾರು 1166 ಶಾಖೆಗಳಲ್ಲಿ 386 ಕೋಟಿ ಜಮೆ ಆಗಿತ್ತು. ಹೀಗಾಗಿ ಈ ಒಂದು 4 ದಿನಗಳಲ್ಲಿ 386 ಕೋಟಿ ರೂಪಾಯಿಗಳು ಜಮೆ ಆಗಿರುವುದು ಯಾವ ಹಿನ್ನೆಲೆಯಲ್ಲಿ, ಮತ್ತೆ ಇದು ಎಲ್ಲಿಂದ ಇಷ್ಟು ಹಣವನ್ನ ಜಮೆ ಮಾಡಿದ್ದಾರೆ ಅನ್ನೋದರ ಬಗ್ಗೆ ನೋಟಿಸ್ ಅನ್ನ ಕಳಿಸಿ ಅದರ ರಿಪೋರ್ಟ್ ಅನ್ನ ಕೇಳಿದ್ರು. ಅದರ ಬಳಿಕ 2.5 ಲಕ್ಷಕ್ಕಿಂತ ಅಧಿಕ ಠೇವಣಿ ಇಟ್ಟಿರುವಂತ ಗ್ರಾಹಕರ ಬಗ್ಗೆನೂ ಇಡಿ ಅವರು ಮಾಹಿತಿ ಕೇಳಿದ್ರು. ಎಲ್ಲ ಮಾಹಿತಿಗಳಿಗೆ ಅವರು ಬ್ಯಾಂಕ್ನವರು ಉತ್ತರವನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆ ಉತ್ತರಗಳು ಸರಿ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ ಇವತ್ತು ದಾಳಿ ನಡೆಸಿದ್ದಾರೆ. ಇನ್ನು ದಾಳಿ ಮುಂದುವರೆದಿದೆ. ಸಾಕಷ್ಟು ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಈ ಬ್ಯಾಂಕಿನ ಅಧ್ಯಕ್ಷರಾಗಿರುವಂತಹ ರಾಜೇಂದ್ರ ಕುಮಾರ್ ಅವರನ್ನು ಸಹ ಹೆಚ್ಚಿನ ವಿಚಾರಣೆ ನಡೆಸಿದ್ದಾರೆ. ಮಾದೇಶ್, ಯಾಕಂದ್ರೆ ಅಕ್ರಮವಾಗಿ ಏನಾದ್ರು ದುಡ್ಡು ಹಾಕಿರುವಂತದ್ದು, ತೆಗೆದಿರುವಂತದ್ದು, ಆ ತರದ್ದೇನಾದ್ರೂ ಕಂಡು ಬಂದಿದ್ಯಂತ ಇಲ್ಲಿವರೆಗಿನ ಪರಿಶೀಲನೆಯಲ್ಲಿ? ಅಲ್ಲ, ಈವರೆಗೂ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಅಧಿಕಾರಿಗಳು ಹೊರಹಾಕಿಲ್ಲ. ಆದ್ರೆ 4 ದಿನಗಳಲ್ಲಿ 386 ಕೋಟಿ ರೂಪಾಯಿ ಈ ಒಂದು ಸಹಕಾರಿ ಬ್ಯಾಂಕ್ಗಳಲ್ಲಿ ಜಮೆ ಆಗಿರುವಂತದ್ದು ಬಹಳಷ್ಟು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ದಾಳಿಯನ್ನ ಮಾಡಲಾಗಿತ್ತು. ಜೊತೆಗೆ ಈ ಹಿಂದೆನೂ ಅದರ ಬಗ್ಗೆನೆ ಮಾಹಿತಿಯನ್ನ ನೋಟಿಸ್ ನೀಡಿ ಮಾಹಿತಿಯನ್ನ ಪಡೆಯಲಾಗಿತ್ತು. ಹಾಗಾಗಿ ಅಲ್ಲಿ ಹೆಚ್ಚಿನ ಹಣವನ್ನ ಈ ಯಾರು ಶಾಖೆಯಲ್ಲಿ ಖಾತೆ ಹೊಂದಿರುವವರು ಹಾಕಿದ್ದಾರೆ ಅಥವಾ ಬೇರೆ ಸೋರ್ಸ್ ಇಂದ ಈ ಒಂದು ಹಣವನ್ನ ಹಾಕಿದ್ದಾರೆ ಅನ್ನೋದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಮೊತ್ತವನ್ನು ಯಾರು ಗ್ರಾಹಕರು ಹಾಕೋದಿಲ್ಲ. ಆದ್ರೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ 4 ದಿನಗಳಲ್ಲಿ ಯಾವ ರೀತಿಯಾಗಿ ಹಣ ಬಂದಿದೆ ಅನ್ನೋದರ ಬಗ್ಗೆನೇ ಈ ವಿಚಾರಣೆಗಳು ನಡೀತಾ ಇರುವಂತದ್ದು. ಮಹೇಶ್, ಓಕೆ, ಧನ್ಯವಾದ ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಟುಗಳ ಕತೆ ಆಯಿತು, ಈಗ ಬೇನಾಮಿ ಆಸ್ತಿಗಳ ಕತೆ. ಕಪ್ಪು ಹಣ ನಿಯಂತ್ರಣಕ್ಕೆ ನೋಟ್ ಬ್ಯಾನ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಈಗ ಬೇನಾಮಿ ಆಸ್ತಿಗಳ ಮೇಲೆ ಕಣ್ಣು ಹಾಕದಂಗೆ ಕಾಣುತ್ತೆ. ರಿಯಲ್ ಎಸ್ಟೇಟ್ ಮೂಲಕ ತೆರಿಗೆ ವಂಚಿಸಿ ಬೇನಾಮಿ ಆಸ್ತಿ ಮಾಡಿರುವವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ನಿನ್ನೆಯಷ್ಟೇ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಹೇಳಿದರು. ಇನ್ನು ಮುಂದೆ ಬೇನಾಮಿ ಆಸ್ತಿ ಅಂದರೆ ಡಿಸ್ಪ್ರಪೋರ್ಷನೇಟ್ ಟು ನೋನ್ ಸೋರ್ಸಸ್ ಆಫ್ ಇನ್ಕಮ್ ಅಂತಂದರೆ ಬಲ್ಲ ಮೂಲಗಳಿಂದ ಬರುವ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಸಂಪಾದಿಸಿರುವುದು ಅನ್ನೋ